ಮೈಸೂರಿನ ಹೊರವಲಯದಲ್ಲಿ ಹುಲಿ ಪ್ರತ್ಯಕ್ಷದಿಂದ ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಹುಲಿ ಸಂಚಾರದಿಂದ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಜಮೀನುಗಳಿಗೆ ತೆರಳೋಕೆ ವರಕೋಡು ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಲಿ ಸೆರೆಗೆ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಹುಲಿ ಪತ್ತೆಯಾದ ಸ್ಥಳಗಳಲ್ಲಿ ಟ್ರ್ಯಾಪಿಂಗ್ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗುತ್ತೆ. ಹುಲಿಯ ಚಲನವಲನಗಳ ಮೇಲೆ ಅರಣ್ಯ ಇಲಾಖೆ ತೀವ್ರ ನಿಗಾ ಇಡ್ತಾ ಇದೆ. ಬೆಳಗಿನ ಜಾವ ಮತ್ತು ರಾತ್ರಿ ವೇಳೆಯಲ್ಲಿ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಅನ್ನ ಕೂಡ ಹಾಕಲಾಗಿದೆ. ನೋಡಿ, ಹುಲಿ ಪತ್ತೆಯಿಂದ ಅಲ್ಲಿನ ಸಾರ್ವಜನಿಕರಿಗೆ ಒಂದು ರೀತಿಯಾದಂಥ ಆತಂಕ. ಹೀಗೆ ಓಡಾಡ್ತಾ ಇದ್ರೆ ನಾವು ಹೆಂಗೆ ಹೊರಗಡೆ ಎಲ್ಲ ಹೋಗೋದು ಅನ್ನೋದು ಅವ್ರ ಭಯ. ಜಮೀನಿಗೆ ಹೋಗೋದಕ್ಕಾಗಲ್ಲ, ಅಥವಾ ನಾರ್ಮಲ್ ಆಗಿ ಸ್ಕೂಲು, ಕಾಲೇಜು ಅಥವಾ ಯಾವುದೋ ಒಂದು ಊರಿಗೆ ಹೋಗಬೇಕು ಅಂದ್ರೂ ಭಯದ ವಾತಾವರಣ ಇದೆ. ಹುಲಿ ಯಾವಾಗ ಪ್ರತ್ಯಕ್ಷ ಆಗುತ್ತೋ, ಯಾರ ಜೀವ ಹೋಗುತ್ತೋ ಅನ್ನುವಂಥ ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಏನಾದರೂ ಒಂದು ಪರಿಹಾರವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಅರಣ್ಯ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹುಲಿಯ ಚಲನವಲನವನ್ನು ಗಮನಿಸುವಂಥದ್ದು, ಮತ್ತೆ ಅನಗತ್ಯವಾಗಿ ಕೆಲವರು ಓಡಾಡ್ತಾ ಇರ್ತಾರಲ್ಲ, ಅದಕ್ಕೆಲ್ಲ ಅವಕಾಶ ಕೊಡದೇ ಇರುವಂಥ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಆದರೂ ಹುಲಿ ಆಗಾಗ ಕಾಣಿಸ್ಕೊಳ್ತಿರೋದ್ರಿಂದ ನೋಡಿ, ರಸ್ತೆಯಲ್ಲೇ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ನಾರ್ಮಲ್ ಆಗಿ ಓಡಾಡೋದಕ್ಕೆ ಭಯ ಆಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸಿಗ್ಗಾಕಂದ್ರಂತೂ